ಶಕ್ತಿ ಯುಕ್ತಿ ಶಕ್ತಿ ಯುಕ್ತಿ. ಏನ್ ಸ್ಟೋರಿ ಬಿಲ್ಡ್ ಮಾಡ್ತೀರಿ, ಯಾರು ಬಿಲ್ಡ್ ಮಾಡ್ತೀರಿ? ವಿದೇಶಿ ಭಾಷೆಗಳಲ್ಲೂ ಕೂಡ ಪಾಂಡಿತ್ಯವನ್ನ ಪಡೆದಿರ್ತಾರೆ. ಇದರಲ್ಲಿ ಎಷ್ಟು ಆನ್ಸರ್ ಶೀಟಿನಲ್ಲಿ ಬರದೆ ಕ್ವಶ್ಚನ್ನೇ. Ladies, your time starts now. Image on Shakti wall, please. ಒಂದೇ ಪ್ಲೇಸಲ್ಲಿ ಟೆಂಪಲ್ ಇದೆ, ಅಲ್ಲೇ ಅಗ್ರಿಕಲ್ಚರ್ ಮಾಡ್ತಾರೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಲ್ಲ. ಒಂದ್ ಪೋಸ್ ಕೊಡಿ ನೋಡೋಣ ಹಿಂಗೆ. ನಗು 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 ನಗು. ಶಕ್ತಿ ಯುಕ್ತಿ. ಹೇಳೋದನ್ ಮಾಡೋದು ಅದು ಶಕ್ತಿ, ಬುದ್ಧಿ ಉಪಯೋಗಿಸೋದೇ ಅದು ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ. ಶಕ್ತಿ ಯುಕ್ತಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಶಕ್ತಿ ಯುಕ್ತಿ. ಮನೇಲಿ ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆಯಾ? ದಿನ ಅಡುಗೆ ಮಾಡು, ಗಂಡನ ಆಫೀಸಿಗೆ ಕಳಿಸು ಅನ್ನೋ ಟೆನ್ಷನ್ ತಮಗಿದೆಯಾ? ಮಕ್ಕಳನ್ನ ಓದಿಸ್ಬೇಕು, ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅನ್ನೋದೇ ಟಾಸ್ಕ್ ಆಗಿದೆಯಾ? ಅಬ್ಬಾ, ನಮ್ಮದು ಅಂತ ಒಂದು ಟೈಮ್ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋ ಬೇಜಾರಾಗಿದೆಯಾ? ನಿಮ್ಮೆಲ್ಲ ಬೇಜಾರಿಗೂ ಒಂದು ಫುಲ್ ಸ್ಟಾಪ್ ನಮ್ಮ ಶಕ್ತಿ ಯುಕ್ತಿ. ಪ್ರತಿ ಕುಟುಂಬದಲ್ಲಿ ಹೆಣ್ಣು ಎಂಥದ್ದೇ ವೆಯ್ಟನ್ನು ಲಿಫ್ಟ್ ಮಾಡಬಲ್ಲ ಪವರ್ ಲಿಫ್ಟರ್ ಕೂಡ ಹೌದು, ಎಂಥದ್ದೇ ಹಣಕಾಸಿನ ವ್ಯವಹಾರವನ್ನು ಮ್ಯಾನೇಜ್ ಮಾಡಬಲ್ಲಂತಹ ಫಿನಾನ್ಸ್ ಮಿನಿಸ್ಟರ್ ಕೂಡ ಹೌದು. ಇವತ್ತು ನಮ್ಮ ನಾರಿಯರು ಶಕ್ತಿ ಹಾಗೂ ಯುಕ್ತಿಯನ್ನು ಬಳಸಿ ಆಟ ಆಡ್ತಾರೆ. ಕಳೆದ 3 ವಾರಗಳಿಂದ 3 ಸಂಚಿಕೆಗಳಲ್ಲಿ 8 ಜನ ಲೇಡೀಸ್ ಬಂದರು, ಬೇರೆ ಬೇರೆ ರೌಂಡ್ಸನ್ನು ಆಡಿದ್ರು. ಫಿಲ್ಟರ್ ಆಗಿ ಕೊನೆಯಲ್ಲಿ 2 ಫೈನಲಿಸ್ಟ್ ನಮಗೆ ಸಿಕ್ಕಿದ್ದಾರೆ. ಸೊ ನಮ್ಮ 2 ಫೈನಲಿಸ್ಟ್, ಒಂದು ಪ್ರೊಫೆಸರ್ ಭಾಗ್ಯಲಕ್ಷ್ಮಿ ಅವರೇ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ತಮಗೆ. ಆ್ಯಂಡ್ ಇನ್ನೊಬ್ರು ನಾಗರತ್ನ ಅವರು, ಕಂಗ್ರ್ಯಾಚುಲೇಷನ್ಸ್ ತಮಗೆ. ಓಕೆ, ನೋಡಿ, ನಮ್ಮನ್ನ ಸೋಲ್ಸಿರೋರು ಇವರು ಅಂತ ಗೊತ್ತಿದ್ರು ಕೂಡ ಅವರಿಬ್ರನ್ನ ಸಪೋರ್ಟ್ ಮಾಡೋದಕ್ಕೆ ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ. ಆಲ್ ದ ಫ್ರೆಂಡ್ಸ್, ವೆಲ್ಕಮ್. ಸೂಪರಾ? ಹೇಗಿದ್ದೀರಾ ಎಲ್ಲ? ಯಾರ್ಯಾರನ್ನ ಔಟ್ ಮಾಡಿದ್ದಾರಂತ ಗೊತ್ತಾಯ್ತಾ? ಇಲ್ಲ, ಜಗಳ ಆಡಲ್ವಾ? ಕೋಳಿ ಜಗಳ, ಕೇಳಿ ಜಗಳ ಆಡಲ್ವಾ? ಮೊದಲೇ ಜಗಳ ಮಾಡಿಸ್ತಾರೆ, ನಾವು ಜಗಳ ಆಡೋದು ಬೇಡ, ಒಗ್ಗಟ್ಟಿನಲ್ಲಿ. ಓಕೆ, ಸೂಪರ್ ಲೇಡೀಸ್. ಸೊ ರೆಡಿ ಇದ್ದೀರಾ ಹಾಗಿದ್ರೆ? ಓಕೆ, 2 ಫೈನಲಿಸ್ಟ್ ನಮಗೆ ಸಿಕ್ಕಿದ್ದಾರೆ. ಒಂದು ಸ್ವೀಟ್ 27 ನಾಗರತ್ನ ಅವರು ಅಂಡ್ ಸ್ವೀಟ್ 27 ಭಾಗ್ಯಲಕ್ಷ್ಮಿ ಅವರು. ಇಬ್ರು ಹೇಳಿ ಕೇಳಿ ಕಸಿನ್ಸ್ ಅಂತೆ, 2 ತಿಂಗಳು ವ್ಯತ್ಯಾಸ ಅಂತೆ. ಹೌದಾ? ಖಂಡಿತ. ಒಂದೇ ಇಯರ್ನಲ್ಲಿ ಹುಟ್ಟಿರೋದು. ನಿಮ್ಮ ಮನೇಲಿ ಇವಾಗ ಅಡುಗೆ ಮಾಡ್ತಿರ್ತೀರಾ? ಸೌಟಲ್ಲಿ ತಿರ್ಸ್ತೀರಾ ಅಥವಾ ಹಂಗೆ ಕೈಯಲ್ಲಿ ತಿರ್ಸ್ತೀರಾ? ನಾನು ಕೆಲವೊಂದು ಕೈಯಲ್ಲೇ ಎತ್ತುತ್ತೀನಿ, ಸೌಟೆ. ನೀವೇ ಅವತ್ತು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ಲ, ಬೀನ್ಸ್ ಪಲ್ಯ ಹೆಂಗೆ ತಿರ್ಸ್ತೀರಾ? ಬೀನ್ಸ್ ಪಲ್ಯ ಸೌಟೆ. ಅದಕ್ಕೆ ಇವಾಗ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಮೈಕ್ ಹಿಡ್ಕೋಬೇಕು. ಓಕೆನಾ? ಸೂಪರ್. ಇಲ್ಲಿ ಬನ್ನಿ ನೀವು. ಕೊನೆಯ ಎಪಿಸೋಡ್, 2 ಫೈನಲಿಸ್ಟ್ ಇದ್ದಾರೆ. ಇದರಲ್ಲಿ ಯಾರು ಇವತ್ತಿನ ಶಕ್ತಿ ಯುಕ್ತಿಯ ಟೈಟಲ್ ವಿನ್ ಆಗ್ತಾರಂತ ನೋಡೋಣ. ಗೆದ್ದವರಿಗೆ ಸಿಗುತ್ತೆ ಕಿರೀಟ. ಓಕೆ, ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದ ರೌಂಡ್ ಒಂದೇ ರೌಂಡ್ ಇರುತ್ತೆ. ಈ ರೌಂಡ್ನ ಹೆಸರು T20 ಅಂತ. ಓಕೆನಾ? ಸೊ ನಮ್ಮ ಶಕ್ತಿ ವಾಲ್ನಲ್ಲಿ 20 ಕ್ವೆಶನ್ಸು ಫಟಾಫಟ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವೆಷ್ಟು ಕ್ವಿಕ್ ಆಗಿರ್ಬೇಕಂತ ಹೇಳಿದ್ರೆ, ಒಂದು ಕ್ವೆಶನ್ ಬರುತ್ತೆ, ಆನ್ಸರ್ ಗೊತ್ತಿದ್ದವರು ಪಾಯಿಂಟ್ ಕನ್ಸ್ಬೇಕು, ಆನ್ಸರ್ ಮಾಡಬೇಕು. ಏನೋ ನಿಮಗೆ ಚೂರು ಡೌಟ್ ಇದೆ ಅಂದರೆ ಆ ಡೌಟ್ ಬಂದಿದೆ ಅಂತ ಗೊತ್ತಾಗೋದು 3 ಸೆಕೆಂಡಲ್ಲಿ ಗೊತ್ತಾಗಬೇಕು. ಇನ್ನು 2 ಸೆಕೆಂಡ್ ನೀವು ಹಿಂತಿರುಗಿದ್ರೆ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡಬಹುದು. ಅವ್ರೇನಾದ್ರು 5-10 ಸೆಕೆಂಡ್ ತೊಗೊಂಡ್ರೆ ನೀವು ಔಟ್ ಆಗಿಬಿಡ್ತೀರಾ, ನೆಕ್ಸ್ಟ್ ಕ್ವೆಶನ್ ಹೋಗ್ಬಿಡ್ತೀರಿ. ಅಫ್ಕೋರ್ಸ್. ಅದೇ ಅಸಲಿ ಆಟ, ಅಸಲಿ ಆಟ. ಓಕೆ, ರೆಡಿ ಇದ್ದೀರಾ? ಆಲ್ ದ ವೆರಿ ಬೆಸ್ಟ್ ಭಾಗ್ಯಲಕ್ಷ್ಮಿ ಮೇಡಮ್, ಆಲ್ ದ ವೆರಿ ಬೆಸ್ಟ್ ನಾಗರತ್ನ ಮೇಡಮ್. ಸೊ ರೆಡಿನಾ? ಇಂಥದ್ದು ಎಷ್ಟು ಮಾಡಿಲ್ಲ ನಾವು ಅಂತ ಮೇಡಮ್ ಹೇಳಿ ಕೇಳಿ ಟೀಚರು ಎಷ್ಟು ಸ್ಕೂಲಲ್ಲಿ ಮಕ್ಕಳನ್ನ ಇದು ಮಾಡಿರ್ತಾರೆ ಅಲ್ವಾ? ಸಾಯೋ ತನಕ ಕಲಿಕೆ ಇದ್ದೇ ಇರುತ್ತೆ. ಸೂಪರ್. ಇವಾಗ ಕಲಿಯಕ್ಕೆ ಹೋಗ್ಬೇಡಿ, ಬಂದಿರೋ ಆನ್ಸರ್ ಹೇಳಿ, ಮತ್ತೆ ಕಲ್ತ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಓಕೆನಾ? ಅಲ್ವಾ? ಅಲ್ವಾ ಗೀತಾ ಮೇಡಮ್ ಪಾಯಿಂಟ್ ಹಿಡಿದ್ರು ಹಂಗೆ. ಓಕೆ, ಸೊ ರೆಡಿ? ಓಕೆ, ಸೊ ಈಗ ನಮ್ಮ ಇವತ್ತಿನ ರೌಂಡ್ T20 ಸ್ಟಾರ್ಟ್ ಆಗ್ತಿದೆ. T20ಯ ಮೊದಲ ಕ್ವೆಶನ್ ಏನಂತ ನೋಡೋಣ. ಕ್ಯಾನ್ ವಿ ಹ್ಯಾವ್ ಅ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್? ರಿಸಲ್ಟ್ ನಲ್ಲಿ 2 kg ವೆಯ್ಟ್ ಜಾಸ್ತಿ ಆಗೋದು, ರಿಲೇಟಿವ್ಸ್ ಮನೆಗೆ ಬರೋದು, ಇನ್ನೂ ಸ್ವಲ್ಪ ತಿನ್ನು ಅಂತ ಫೋರ್ಸ್ ಮಾಡೋದು. ನಿಮ್ಮ ಆರ್ಡರ್ ಇದನ್ನ ರಿಅರೇಂಜ್ ಮಾಡಬೇಕು.
ಹಾ ಅ ಆ ಈ ಅ ಅಂತ ರೈಟ್ ಗೆಸ್ ಮಾಡ್ತಿದ್ದಾರೆ. ಆನ್ಸರ್ ಪ್ಲೀಸ್. ಆ ಈ ಆ ರೈಟ್ ಆನ್ಸರ್. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಓಕೆ, T20 ಎರಡನೇ ಕ್ವೆಶನ್ ಆನ್ ಸ್ಕ್ರೀನ್ ಪ್ಲೀಸ್. ಆನ್ಲೈನ್ ನಲ್ಲಿ ಆರ್ಡರ್ ಮಾಡೋದು, ಅರ್ಧ ಗಂಟೆ ದಾರಿ ನೋಡೋದು, ಡೆಲಿವರಿ ಬಾಯ್ ಮನೆಗೆ ಬರೋದು. ಆನ್ಲೈನಲ್ಲಿ ಆರ್ಡರ್ ಮಾಡೋದು, ಹಾ. ಅರ್ಧ ಗಂಟೆ ದಾರಿ ನೋಡೋದು, ಹಾ. ಡೆಲಿವರಿ ಬಾಯ್ ಮನೆಗೆ ಬರೋದು. ನೀವ್ ಹೇಳ್ತಿರೋ ಉತ್ತರ ಅ ಆ ಈ ಅಂತ. ಓಕೆ, ಆನ್ಸರ್ಸ್ ಪ್ಲೀಸ್. ಅ ಆ ಈ ರೈಟ್ ಆನ್ಸರ್. 1 ಈಚ್. ಓಕೆನಾ? ಅಪ್ಪಿ ತಪ್ಪಿ ತಪ್ಪಾಗಿ ಬಜರ್ ಒತ್ತಿ ಏನಾದ್ರು ಹೇಳ್ಬಿಟ್ರೆ ಮೈನಸ್. ಮೈನಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಅಕ್ಕಿ ಉದ್ದಿನ ಬೇಳೆ ನೆನ್ಸಿಡೋದು, ಮರುದಿನ ಬೆಳಗ್ಗೆ ದೋಸೆ ಹಾಕೋದು, ದೋಸೆ ಹಿಟ್ಟು ರುಬ್ಬಿ ಇಡೋದು. ಯಾರು? ಅ ಈ ಆ. ಓಕೆ, ಆ ಈ ಆ ಅಂತ ಹೇಳ್ತಿದ್ದಾರೆ. ಉತ್ತರ ನೋಡೋಣ. ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. ಚಟ್ನಿ ರುಚಿಯಾಗಿಲ್ಲ ಅನ್ನೋದು, ಬಿಸಿ ಬಿಸಿ ತಟ್ಟೆ ಇಡ್ಲಿ ತರೋದು, ಹೋಟೆಲ್ ಸರ್ವರ್ಗೆ ಆರ್ಡರ್ ಕೊಡೋದು. ಈ ಆ ಅ. ಈ ಆ ಅ ಅಂತ ಕೊಡ್ತಿದ್ದಾರೆ. ಆನ್ಸರ್ಸ್ ಬರ್ಲಿ ಪ್ಲೀಸ್. ಈ ಆ ರೈಟ್ ಆನ್ಸರ್. ಸೂಪರ್. ಸೊ ಮುಂದಿನ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ. ಪ್ರಶ್ನೆ ಪ್ಲೀಸ್. ಸೀಟ್ ಹಿಡಿಯೋಕೆ ಕರವಸ್ತ್ರ ಹಾಕೋದು, ಮೆಜೆಸ್ಟಿಕ್ ಬಸ್ ಹತ್ತೋದು, ಕಂಡಕ್ಟರ್ ಹತ್ತಿರ ಚಿಲ್ಲರೆ ಕೇಳೋದು. ಹಾ ಹೇಳಿ ಮೇಡಮ್, ಉತ್ತರ ಬೇಗ, 30 ಸೆಕೆಂಡ್ಸ್ ಅಷ್ಟೇ. ಆ ಹಾ ಈ ಹಾ ಆ ಅ. ಕೊನೆ ಆನ್ಸರ್ ನಿಮ್ ಯಾವ್ದು ಮ್ಯಾಮ್? ಆ ಈ ಆ. ಆ. ಉತ್ತರ ಈಸ್ ದ ರೈಟ್ ಆನ್ಸರ್. ನೀವು ಅದೇ ಇದ್ದಿದ್ದನ್ನೇ ಹೇಳಿದ್ರೆ ಆಗ್ತಿತ್ತು. ಯಾವತ್ತು ಬಸ್ಸಿಗೆ ಸೀಟ್ ಹಾಕದ್ಮೇಲೆ ಬಸ್ ಹತ್ತದು. ನೀವು ಬಸ್ ಹತ್ತದ್ಮೇಲೆ ಕರವಸ್ತ್ರ ಹಾಕ್ತೀರಾ? ಇವ್ರ ಚಿಲ್ಡ್ರನ್ ಮೊದ್ಲೇ ಕೇಳ್ಬಿಡ್ತಾರೆ. ಎಸ್, ಸೂಪರ್. ಇವ್ರಿಗೆ ಒಂದು ಹಾಕಿ -1. ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಆಟೋ ಅಣ್ಣ ಬರಲ್ಲ ಅನ್ನೋದು, ಆಪ್ ಮೂಲಕ ಆಟೋ ಬುಕ್ ಮಾಡೋದು, ಬೇರೆ ದಾರಿ ಇಲ್ಲದೆ ನಡ್ಕೊಂಡು ಹೋಗೋದು. ಸೊ ಈ ರೌಂಡ್ ಅಲ್ಲಿ ನೀವು ಕ್ವೆಶನ್ ತಗೊಳಕ್ ಮುಂಚೆನೆ ಪಂಪ್ ಹತ್ರ ಪ್ರೆಸ್ ಮಾಡಿದ್ರಿ, ಹಾಗಾಗಿ ನಿಮ್ಗೊಂದು -1 ಆಗ್ತಾ ಇದೆ. ಹೌದಾ, ನಾನು ಓದಿದ್ನಲ್ಲ. ಇಲ್ಲ ಇಲ್ಲ, ನೀವು ಕ್ವೆಶನ್ ಕೈ ಪಂಪ್ ಹತ್ರನೇ ಇಟ್ಕೊಂಡಿದ್ರಿ ಅಂತ ಹೇಳಿ. Okay, ಓಕೆನಾ? ಹಾ. ಸೊ -1. ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. ಮಳೆ ಜೋರಾಗಿ ಬರೋದು, ಕೊಡೆ ತರೋದು ಮರೆತು ಹೋಗೋದು, ಆಫೀಸ್ ತಲುಪುವಾಗ ಪೂರ್ತಿ ಒದ್ದೆ ಆಗೋದು. ಕೊಡೆ ತರೋದು ಮರ್ತು ಹೋಗೋದು, ಹಾ ಆಫೀಸ್ ತಲುಪುವಾಗ ಪೂರ್ತಿ ಮಳೆ ಬರೋದು. ಸರಿ. ಆ ಅ ಈ. ಆ ಅ ಈ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ಸ್ ಪ್ಲೀಸ್. ಆಕ್ಚುಲಿ ಮಳೆ ಜೋರಾಗಿ ಬಂದ ಮೇಲೆ ಕೊಡೆ ತರೋದು ಮರ್ತಿದೀವಿ ಅಂತ ಗೊತ್ತಾಗೋದಲ್ವಾ? ಕೊಡೆ ತಂದಿರೋದು ಬಂದ ತಕ್ಷಣ ಮಳೆ ಬರೋದು ಹೆಂಗೆ? ಅಲ್ಲ, ಅದು ಮಳೆಗಾಲ ಅಂತ ಕೊಡು. ನಿಮಗೆ ಬಂದಾಗೆಲ್ಲ ಆ ಈನೇ ಹೇಳ್ಬಿಡಿ. ಅಗೇನ್ -1. ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. ಲಂಚ್ ಬ್ರೇಕ್ ಅಂತ ಬೋರ್ಡ್ ಹಾಕೋದು, ಬ್ಯಾಂಕ್ ಕ್ಯೂನಲ್ಲಿ ಸುಮ್ಮನೆ ನಿಲ್ಲೋದು, ಸಿಟ್ಟು ಬಂದು ವಾಪಸ್ ಮನೆಗೆ ಬರೋದು. ಹಾ ಯಾರು? ನಾಗರತ್ನ ಅವರು. ಬ್ಯಾಂಕ್ ಕ್ಯೂನಲ್ಲಿ ಸುಮ್ಮನೆ ನಿಲ್ಲೋದು, ಹಾ ಲಂಚ್ ಬ್ರೇಕ್ ಅಂತ ಬೋರ್ಡ್ ಹಾಕೋದು, ಸಿಟ್ಟು ಬಂದು ವಾಪಸ್ ಮನೆಗೆ ಹೋಗೋದು. ಸೊ ಆ. ಈ ಆ ಈ ಅ. ಆ ಈ ಆ ಅಂತ ಹೇಳ್ತಿದ್ದಾರೆ. ಸಾರಿ. ಆ ಅ ಈ. ಆ ಆ ಅ ಈ. ಓಕೆ, ಆ ಅ ಈನಾ? Yes. ಓಕೆ, ಆನ್ಸರ್ಸ್ ಪ್ಲೀಸ್. ರೈಟ್ ಆನ್ಸರ್. ಬಕಪ್ ಮಾಡ್ಕೊಂಡೆ ನಾನು. ಸೂಪರ್. ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಅಮ್ಮ ಮೇಣದ ಬತ್ತಿ ಹುಡುಕೋದು, ಕರೆಂಟ್ ಫುಲ್ ಕಟ್ ಆಗೋದು, ಮಳೆ ಜೋರಾಗಿ ಬರೋದು. ಹಾ ನಾಗರತ್ನ ಅವರು. ಮಳೆ ಜೋರಾಗಿ ಬರೋದು, ಹಾ ಹಾ ಕರೆಂಟ್ ಫುಲ್ ಕಟ್ ಆಗೋದು, ಹಾ. ಅಮ್ಮ ಮೇಣದ ಬತ್ತಿ ಹುಡ್ಕೋದು. ಓಕೆ, ಈ ಈ ಆ ಆ ಅ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ಸ್ ಪ್ಲೀಸ್. ಇವರೇ ಜಡ್ಜಸ್ ಎಲ್ಲ ಆಲ್ರೆಡಿ ಫ್ಲೋರ್ ಅಲ್ಲಿ ಇದ್ದಾರೆ ನೋಡಿ. ಈ ಆ ಅ ಈ ಆ ಅ
ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. ಆಫೀಸ್ಗೆ ಲೇಟ್ ಆಗೋದು, ಸಿಗ್ನಲ್ ನಲ್ಲಿ ಗಾಡಿ ನಿಲ್ಸೋದು, ಮನೆಯಿಂದ ಬೇಗ ಹೊರಡೋದು. ಕ್ವಿಕ್, ಮನೆಯಿಂದ ಬೇಗ ಹೊರಡೋದು. ಈ ಅ ಆ ಕರೆಕ್ಟಾ? ಈ ಆ ಆ. ಓಕೆ, ಈ ಅ ಅ ಅಂತ ಕೊಡ್ತಾ ಇದ್ದಾರೆ. ಆನ್ಸರ್ ಪ್ಲೀಸ್. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು, ಕಲ್ಯಾಣ ಮಂಟಪಕ್ಕೆ ಫ್ಯಾಮಿಲಿ ಹೋಗೋದು, ಐಸ್ ಕ್ರೀಮ್ ಹಾಕಿಸಿಕೊಳ್ಳೋಕೆ ಕ್ಯೂ ನಿಲ್ಲೋದು. ಆ ಆ ಅ ಈ ಆ ಅ ಈ ಅಂತ ಹೇಳ್ತಿದ್ದೀರಾ. ಏನ್ ಕಲ್ಯಾಣ ಮಂಟಪಕ್ಕೆ ಹೋಗದೆ ಅಕ್ಷತೆ ಹಾಕ್ಬಿಡ್ತೀರಾ ನೀವು? ಓಕೆ, ಆ ಅ ಈ ಅಂತ ಹೇಳ್ತಿದ್ದಾರೆ. ಆನ್ಸರ್ಸ್ ಪ್ಲೀಸ್. ಉತ್ತರ ರೈಟ್. ಇವ್ರು ಯಾರೋ ಫಸ್ಟೇ ಅಕ್ಷತೆ ಹಾಕೋಣ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಯಾವುದು? ದೋಸೆ ಮೇಲೆ ತುಪ್ಪ ಸುರಿಯೋದು, ದೋಸೆ ಹಿಟ್ಟು ರುಬ್ಬಿ ಇಡೋದು, ಮರುದಿನ ಬೆಳಗ್ಗೆ ದೋಸೆ ಹಾಕೋದು. ದೋಸೆ ಹಿಟ್ಟು ರುಬ್ಬಿಡೋದು, ಮರುದಿನ ನೀವು ಇವ್ರಿಗೆ ಹೇಳ್ಕೊಡ್ಬೋದು. ದೋಸೆ ಹಿಟ್ಟು ರುಬ್ಬಿಡೋದು, ಹಾ. ಮರುದಿನ ಬೆಳಗ್ಗೆ ದೋಸೆ ಹಾಕೋದು, ಹಾ. ದೋಸೆ ಮೇಲೆ ತುಪ್ಪ ಹಾಕೋದು. ಆ ಇ ಆ ಆ ಇ ಆ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ಸೂಪರ್. ಚೆನ್ನಾಗಿ ದೋಸೆ ರುಬ್ತೀರಾ ನೀವು? ಚೆನ್ನಾಗಿ ದೋಸೆ ಹಾಕ್ತೀರಾ? ಮಿಕ್ಸಿ ದೋಸೆ ಮೇಲೆ ತುಪ್ಪನೂ ಹಾಕ್ತೀರಾ? ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಕೈಯಿಂದ ಕೆಳಗೆ ಫೋನ್ ಬೀಳೋದು, ಫೋನ್ ಡಿಸ್ಪ್ಲೇ ಒಡೆದು ಹೋಗೋದು, ಸರ್ವಿಸ್ ಸೆಂಟರ್ಗೆ ದುಡ್ಡು ಕೊಡೋದು. ಹಾ ಹಾ ಮೇಡಮ್ ಹೇಳಿ. ಕೈಯಿಂದ ಕೆಳಗೆ ಫೋನ್ ಬೀಳೋದು, ಫೋನ್ ಡಿಸ್ಪ್ಲೇ ಒಡೆದು ಹೋಗೋದು, ಸರ್ವಿಸ್ ಸೆಂಟರ್ಗೆ ಹಾ ದುಡ್ಡು ಕೊಡೋದು. ಇ ಅಂತ ಹೇಳ್ತಾ ಇದ್ದಾರೆ. ಈ ಆನ್ಸರ್ ಕರೆಕ್ಟ್ ಇದೆಯಾ? ರೈಟ್ ಆನ್ಸರ್. ಥ್ಯಾಂಕ್ ಯು. ಅಂಡ್ ದ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಡೆಲಿವರಿ ಬಾಯ್ ಮನೆಗೆ ಬರೋದು, ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋದು, ಆನ್ಲೈನ್ ನಲ್ಲಿ ಬುಕಿಂಗ್ ಮಾಡೋದು. ಹಾ 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 ಆ ಇ ಆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿ ಇದೆಯಾ? ಆ ಇ ಆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. ಟ್ರೈನ್ ಒಳಗಡೆ ನುಗ್ಗಿ ನಿಲ್ಲೋದು, ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡೋದು, ಗೇಟ್ ಹತ್ತಿರ ಕಾರ್ಡ್ ಟ್ಯಾಪ್ ಮಾಡೋದು. ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡೋದು, ಹಾ ಗೇಟ್ ಹತ್ರ ಕಾರ್ಡ್ ಟ್ಯಾಪ್ ಮಾಡೋದು, ಹಾ ಟ್ರೈನ್ ಒಳಗಡೆ ನುಗ್ಗಿ ನಿಲ್ಲೋದು. ಆ ಇ ಆ ಅಂತ ಗೆಸ್ ಮಾಡ್ತಾ ಇದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಓಕೆ, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಆನ್ ಶಕ್ತಿ ವಾಲ್ ಪ್ಲೀಸ್. ಕಾಫಿ ಪುಡಿ ಹಾಕಿ ಡಿಕಾಕ್ಷನ್ ಮಾಡೋದು, ಸ್ಟವ್ ಮೇಲೆ ಹಾಲು ಉಕ್ಕಿ ಹೋಗೋದು, ನಂದಿನಿ ಹಾಲಿನ ಪ್ಯಾಕೆಟ್ ತರೋದು. ಸ್ಟವ್ ಮೇಲೆ ಹಾಲು ಹುಕ್ಕೋಗೋದು, ಹಾ ನಂದಿನಿ ಹಾಲು ಹೋಗಿ ಪ್ಯಾಕೆಟ್ ತರೋದು, ಕಾಫಿ ಪುಡಿ ಫಸ್ಟ್ ಕಾಫಿ ಪುಡಿ ಡಿಕಾಕ್ಷನ್ ಓಕೆ, ಹಾಕ್ತೀವಿ. ಅವರು ಆ ಇ ಆ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ಸ್ ನೋಡೋಣ ಬನ್ನಿ. ಓಕೆ, ನಿಮ್ಮ ಉತ್ತರ ತಪ್ಪಾಗಿದೆ. ಮುಂದಿನ ಪ್ರಶ್ನೆ. ಅಯ್ಯೋ ಎಷ್ಟು ದಪ್ಪ ಆಗಿದ್ದೀನಿ ಅನ್ನೋದು, ಹಳೆ ಫೋಟೋ ಆಲ್ಬಮ್ ತೆಗಿಯೋದು, ಚಿಕ್ಕ ವಯಸ್ಸಿನ ಫೋಟೋ ನೋಡೋದು. ಆ ಇ ಅ. ಆ? ಹಳೆ ಫೋಟೋ ಆಲ್ಬಮ್ ತೆರೆಯೋದು, ಹಾ. ಚಿಕ್ಕ ವಯಸ್ಸಿನ ಫೋಟೋ ನೋಡೋದು, ಹಾ. ಅಯ್ಯೋ ಎಷ್ಟು ದಪ್ಪ ಆಗಿದ್ದೀನಿ ಅನ್ನೋದು. ಓಕೆ, ಆ ಇ ಆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ಆ ಇ ಆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಫ್ರೆಂಡ್ ಹತ್ತಿರ ದುಡ್ಡು ಕೇಳೋದು, ಪಾನಿಪುರಿ ತಿನ್ನೋಕೆ ಪ್ಲಾನ್ ಮಾಡೋದು, ಪರ್ಸ್ ಮನೆಯಲ್ಲೇ ಮರೆತು ಹೋಗೋದು. ಪರ್ಸು ಮನೇಲಿ ಮರ್ತು ಹೋಗೋದು, ಹಾ. ಇಲ್ಲ ಪಾನಿಪುರಿ ತಿನ್ನಕ್ಕೆ ಪ್ಲಾನ್ ಮಾಡೋದು, ಹಾ. ಪರ್ಸ್ ಮನೆಯಲ್ಲೇ ಮರ್ತು ಹೋಗೋದು, ಹಾ. ಫ್ರೆಂಡ್ ಹತ್ರ ದುಡ್ಡು ಕೇಳೋದು. ನಿಮ್ಮ ಫೈನಲ್ ಆನ್ಸರ್ ಅದೇನಾ? ಹೌದು. ಆ ಇ ಆ ಆ ಇ ಆ ಅಂತಿದ್ದಾರೆ.
ಸರಿಯಾದ ಉತ್ತರ ಯಾವುದು? ಕರೆಕ್ಟ್. ಆ ಇ ಆ ಅನ್ನೋದು ಇವ್ರ ಉತ್ತರ. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ನೈಟ್ ಔಟ್ ಪ್ಲಾನ್ ಮಾಡೋದು, ಗಾಡಿ ತಳ್ಳುತ್ತಾ ಮನೆಗೆ ಬರೋದು, ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋದು. ಹಾ ಕ್ವಿಕ್. ನೈಟ್ ಔಟ್ ಪ್ಲಾನ್ ಮಾಡೋದು, ಹಾ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋದು, ಗಾಡಿ ತಳ್ಳುತ್ತಾ ಮನೆಗೆ ಬರೋದು. ಆ ಇ ಆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ರೈಟ್ ಆನ್ಸರ್. T20ಯ ಕೊನೆಯ ಪ್ರಶ್ನೆ ಪ್ರೊಫೆಸರ್ ಭಾಗ್ಯಲಕ್ಷ್ಮಿ ಹಾಗೂ ನಾಗರತ್ನ ಅವರಿಗೆ. ಅಂಡ್ ದ ಕ್ವೆಶನ್ ಪ್ಲೀಸ್. ಬರ್ಲಿ. ಬಲೂನ್ ಹೊಡೆದು ಭಯ ಪಡೋದು, ಜಾತ್ರೆಯಲ್ಲಿ ಬಲೂನ್ ಖರೀದಿ ಮಾಡೋದು, ಸೂಜಿ ಇಟ್ಟು ಚುಚ್ಚಿ ಆಡೋದು. ಜಾತ್ರೆಯಲ್ಲಿ ಬಲೂನ್ ಖರೀದಿ ಮಾಡೋದು, ಹಾ ಸೂಜಿ ಚುಚ್ಚಿ ಆಡೋದು, ಬಲೂನ್ ಹೊಡೆದು ಭಯ ಪಡೋದು. ಆ ಇ ಆ ಅಂತ ಉತ್ತರ ಕೊಟ್ಟಿದ್ದೀರಾ, ಹೌದಲ್ಲ? ಆ ಇ ಆ ಅಂತ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ಆ ಇ ಆ. ಆ ಇ ಆ. ಓ, ರೈಟ್ ಆನ್ಸರ್. T20ಯ ಸುತ್ತು ಇಲ್ಲಿಗೆ ಮುಗಿದಿದೆ. ಪ್ರೊಫೆಸರ್ ಭಾಗ್ಯಲಕ್ಷ್ಮಿ ಹಾಗೂ ನಾಗರತ್ನ ಹಾಗೆ ಅವರ ಎಲ್ಲ ಫ್ರೆಂಡ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಈ ಒಂದು ಗೇಮ್ನ ಆಡಿದ್ದಾರೆ. ನೀವು ಬ್ಯೂಟಿಫುಲ್ ಆಗಿ ಆಡಿದ್ದೀರಾ? ಖಂಡಿತ. ಓಕೆ, ಸೂಪರ್. ಯಾರ ಸ್ಕೋರ್ ಎಷ್ಟು ಅಂತ ನೋಡೋಣ. ಇವತ್ತು ಯಾರು ಕ್ರೌನ್ ಆಗ್ತಿದ್ದಾರೆ ಅಂತ ನೋಡೋಣ. ಕಳೆದ 4 ಸಂಚಿಕೆಯಲ್ಲಿ 8 ಮಹಿಳಾ ಮಣಿಯರು ಬಂದ್ರು, ಬೇರೆ ಬೇರೆ ಸುತ್ತನ್ನ ಆಡಿದ್ರು, ಜೊತೆಗೆ ಹಾಡಿದ್ರು. ಅದರಲ್ಲಿ ಎಲಿಮಿನೇಟ್ ಆಗ್ತಾ ಟಾಪ್ 2 ಸೆಲೆಕ್ಟ್ ಆದ್ರು. ಒಂದು ನಾಗರತ್ನ ಅವರು, ಒಂದು ಭಾಗ್ಯಲಕ್ಷ್ಮಿ ಅವರು. ಕೊನೆಯ ಸುತ್ತು T20 ಆಡಿ ಫಟಾಫಟ್ ಆನ್ಸರ್ ಕೊಟ್ಟು ಗೆದ್ದಿರೋದು ಇಟ್ಸ್ ನಾನ್ ಅದರ್ ದ್ಯಾನ್ ಭಾಗ್ಯಲಕ್ಷ್ಮಿ. ಸೂಪರ್. ಸೊ ಭಾಗ್ಯಲಕ್ಷ್ಮಿ ಅವ್ರು ಗೆದ್ದಿದ್ದಾರೆ. ಹೇಗನ್ನಿಸ್ತು ಅಂತ ಕೇಳೋಣ. ಹೇಗನ್ನಿಸ್ತಿದೆ ಮೇಡಮ್? ಖಂಡಿತವಾಗಿ ಇದು ತುಂಬ ಸಂತೋಷ ಆಯಿತು. ಗೆದ್ದಿರೋದಕ್ಕೆ ಮಾತ್ರ ಅಲ್ಲ, ಒಂದು ಸುಮಧುರ ಕ್ಷಣಗಳನ್ನು ಎಲ್ಲ ಸ್ನೇಹಿತೆಯರ ಜೊತೆ ಕಳೆದಿರೋದು, ನಿಮ್ಮಂಥ ಒಳ್ಳೆ ಪ್ರತಿಭಾನ್ವಿತ ಆ್ಯಂಕರ್ ಜೊತೆ ಕಳೆದಿರೋದು, ನಮ್ಮ ಕನ್ನಡ ಚಂದನದ ವಾಹಿನಿಯಲ್ಲಿ ಈ ಒಂದು ಆಟ ಆಡಿ ನಾವೆಲ್ಲರೂ ಒಂದು ದಿನಾನ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಂತಹ ಒಂದು ದಿನವನ್ನು ಕಳೆದಿದ್ದೀವಿ. ಅದಕ್ಕಾಗಿ ಸಂತೋಷ. ಕಿರೀಟ ಬಂದಿದ್ದು ನೆಕ್ಸ್ಟ್ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ಹೇಗೆ ಅನಿಸ್ತು? ನನಗೂ ಅಷ್ಟೇ. ಈ ಕಾರ್ಯಕ್ರಮ ಅದರ ಹೆಸರಲ್ಲೇ ಶಕ್ತಿ ಯುಕ್ತಿ ಅಂತ ಇದೆ. ನಾವೆಲ್ಲ ಗೆಳತಿಯರು. ಇಲ್ಲಿ ಯುಕ್ತಿನೂ ಬಳಸಿದ್ವಿ, ಶಕ್ತಿನೂ ಬಳಸಿದ್ವಿ ಅನ್ನೋದಕ್ಕಿಂತ ನಾವು ಸ್ನೇಹ ಬಳಸಿದ್ವಿ, ಪ್ರೀತಿ ಬಳಸಿದ್ವಿ. ಯಾಕಂದರೆ ಸ್ನೇಹನ ನಿರೂಪಕಿಯಾಗಿ ನಾವು ಪಡೆದ್ವಿ. ಅದರಿಂದ ನಾವು ಈ ಎಲ್ಲ ನಮ್ಮ ಒಂದು ರಸಾಯನ ಬಹಳ ಚೆನ್ನಾಗಿ ಇದೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಕ್ರೌನ್ ಆಗಿದ್ದಾರೆ, ಒಂದು ವಾಕ್ ಮಾಡಿಸಿದ್ರೆ ಚಂದ ಅಲ್ವಾ? ಒಂದು ವಾಕ್ ಮಾಡ್ತೀರಾ ಮೇಡಮ್? ಹಾಂ, ಬರಲಿ. ಸೂಪರ್, ಥ್ಯಾಂಕ್ ಯು. ಓಕೆ, ಸೊ ಇದಾಗಿತ್ತು ಇವತ್ತಿನ ಶಕ್ತಿ ಯುಕ್ತಿ. ಕಳೆದ 4 ಸಂಚಿಕೆಗಳನ್ನು ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತಾ, ಇವತ್ತಿನ ಈ ಸಂಚಿಕೆಯಲ್ಲಿ ಬಹಳ ಸ್ಪೆಷಲ್ ಆಗಿ ನಮ್ಮ ಮಹಿಳಾ ಮಣಿಯರು ಒಂದು ಪರ್ಫಾರ್ಮೆನ್ಸನ್ನು ನಿಮಗೋಸ್ಕರ ರೆಡಿ ಮಾಡಿದ್ದಾರೆ. ಕೊನೆಯ ಸಂಚಿಕೆಯಿಂದ ಒಂದು ಧಮಾಕೆದಾರ ಪರ್ಫಾರ್ಮೆನ್ಸ್ ಇದ್ರೆ ಚಂದ ಅಲ್ವಾ? ಕ್ಯಾನ್ ಯು ಹ್ಯಾವ್ ದ ಪರ್ಫಾರ್ಮೆನ್ಸ್ ಪ್ಲೀಸ್? ನಾವೆಲ್ಲರೂ ಟೀಚರ್ಸು, ಯುವ ಜನತೆಗೆ ಇದನ್ನು ನಾವು ಒಂದು ಸಂದೇಶನ ನಾವು ಎಲ್ಲ ಹಳೆ ಹಾಡುಗಳ ಮೂಲಕ ಅದನ್ನ ನಾವು ಬಿತ್ತರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ.